ನಮ್ಮೆಲ್ರಿಗೂ ಚಿಕ್ಕ ವಯಸ್ಸಲ್ಲಿ ಅಪ್ಪ ಅಮ್ಮನೋ ಮನೆ ಹಿರಿಯರೋ ನಾಮಕರಣ ಮಾಡಿ ಒಂದು ಹೆಸರನ್ನ ಇಡ್ತಾರೆ. ಆ ಚಿಕ್ಕ ವಯಸ್ಸಲ್ಲಿ ನಾವ್ ಯಾಕೆ ಇದೇ ಹೆಸರಿಟ್ರಿ ಅಂತ ಕೇಳದೆ ಹೋದ್ರು ದೊಡ್ಡವರಾದ್ಮೇಲೆ ನಮಗೆ ಯಾಕೆ ಇದೇ ಹೆಸರಿಟ್ರಿ ಅದರ ಅರ್ಥ ಏನು ಅಂತ ಕೇಳ್ತೀವಿ. ಈಗ ನಾನು ನಮ್ಮ ಮನೇಲಿ ಹೋಗಿ ನನಗೆ ಯಾಕೆ ಸುರಭಿ ಅಂತಾನೆ ಹೆಸರಿಟ್ರಿ ಅಂತ ಕೇಳಿದಾಗ ನಮ್ಮಪ್ಪ ನಿಮ್ಮಮ್ಮಂಗೆ ಇಷ್ಟ ಆಯ್ತು ಕಣೆ ಅದಕ್ಕೆ ಇಟ್ಟೆ ಅಂತ ಹೇಳಿದ್ರು. ಹೋಗಿ ನಮ್ಮಮ್ಮನ್ ಕೇಳಿದಾಗ ಅವರು ಚಿಕ್ಕ ವಯಸ್ಸಲ್ಲಿ ಒಂದು ಪ್ರೋಗ್ರಾಮ್ ನೋಡ್ತಿದ್ರಂತೆ, ಅದ್ರ ಹೆಸರು ಸುರಭಿ ಆಗಿತ್ತು. ಅದಕ್ಕೆ ನನಗೆ ಸುರಭಿ ಅಂತ ಹೆಸರಿಟ್ರು. ಈಗ ಹೇಗೆ ನಮಗ್ ಹೆಸರಿಡ್ಬೇಕಾದ್ರೆ ರಾಶಿ ನಕ್ಷತ್ರನೋ ದೇವ್ರ ಹೆಸರು ಅಥವಾ ಪೂರ್ವಜರ ಹೆಸರು ಇಡ್ತಾರೆ, ಅದೇ ರೀತಿ ನಮ್ಮ ದೇಶಗಳಿಗೆ ನಾಮಕರಣ ಮಾಡ್ಬೇಕಾದ್ರೂ ಆ ಲ್ಯಾಂಡ್ ನ ಫೀಚರ್ಸ್, ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಆ ಲ್ಯಾಂಡ್ ನ ಫೇಮಸ್ ಪರ್ಸನಾಲಿಟಿ ಇಟ್ಕೊಂಡು ರಾಜ್ಯವನ್ನ ನೇಮ್ ಮಾಡ್ತಾರೆ. ಈಗ ನಮ್ಮ ಕಾಂಟಿನೆಂಟ್ ಅಲ್ಲಿ ಒಟ್ಟು 48 ದೇಶಗಳಿದೆ. ಇದಕ್ಕೆಲ್ಲ ಹೇಗೆ ಆ ಹೆಸರುಗಳು ಬಂತು ಅಂತ ಗೊತ್ತಾ? ಫಸ್ಟ್ ಆಫ್ ಆಲ್, ನಮ್ಮ ಏಷ್ಯಾ ಕಾಂಟಿನೆಂಟ್ಗೆ ಯಾಕೆ ಏಷ್ಯಾ ಅಂತ ಕರೀತಾರೆ ಅಂತ ಗೊತ್ತಾ? ಏಷ್ಯಾ ಅನ್ನೋ ಪದ ಗ್ರೀಕ್ ಭಾಷೆಯಿಂದ ಬಂದಿದೆ. ಇದನ್ನ ಮೊದಲನೇ ಬಾರಿಗೆ ಹಿಸ್ಟೋರಿಯನ್ ಹೆರೋಡಾಟಸ್ ಅನಾಟೋಲಿಯಾ ಅಥವಾ ಪರ್ಷಿಯನ್ ಎಂಪೈರ್ ಅನ್ನೋ ಪದನ ರೆಫರೆನ್ಸ್ ಇಟ್ಕೊಂಡು ಬಳಸಿದ್ರು. ಒರಿಜಿನಲಿ ಹಿಟಿಟಿಸ್ ಜನರು ಏಗನ್ ಸಿಯ ಈಸ್ಟ್ ಬ್ಯಾಂಕ್ ನ ಅಸುವಾ ಅಂತ ಕರೀತಾ ಇದ್ರು. ಹೋಗ್ತಾ ಹೋಗ್ತಾ ಈ ಅಸುವಾ ಜಾಗನೇ ಗ್ರೀಕ್ ಅವರು ಏಷ್ಯಾ ಅಂತ ಕರೆಯಕ್ ಶುರು ಮಾಡಿದ್ರು. ಹೆರೋಡಾಟಸ್ ನ ಪ್ರಕಾರ ಏಷ್ಯಾಗೆ ಪ್ರೊಮ್ಯಾಥಿಯಸ್ ನ ವೈಫ್ ಹಿಸೋನ್ ಪ್ರೊನೋಯಾ ಇಂದ ಬಂದಿದ್ಯಂತೆ. ಈ ಪ್ರೊಮ್ಯಾಥಿಯಸ್ ಯಾರು ಅಂದ್ರೆ ಗ್ರೀಕ್ ಫೈರ್ ಗಾಡ್. ಅದಕ್ಕೂ ಏಷ್ಯಾಗೂ ಏನ್ ಸಂಬಂಧ ಅಂತ ಹೇಳಿದ್ರೆ, ಇವನ ವೈಫ್ ಆದ ಹಿಸೋನ್ ಪ್ರೊನೋಯಾಗೆ ಇನ್ನೊಂದು ಹೆಸರಿತ್ತು, ವಿಚ್ ವಾಸ್ ಏಷ್ಯಾ. ಸೊ ಇದರಿಂದಾನು ಏಷ್ಯಾಗೆ ಆ ಹೆಸರು ಬಂದಿದೆ ಅಂತ ಹೇಳ್ತಾರೆ. ಲಿಡಿಯನ್ಸ್ ಪ್ರಕಾರ ಏಷ್ಯಾಗೆ ಏಸಿಸ್ ಸನ್ ಆಫ್ ಕಾಟಸ್ ಇಂದ ಹೆಸರು ಬಂತು ಅಂತ ಹೇಳ್ತಾರೆ. ಸೊ ಈಗ ಈ ಕಾಟಸ್ ಯಾರು ಅಂತ ಕೇಳಿದ್ರೆ ಲಿಡಿಯಾದ ದೊಡ್ಡ ರಾಜ ಮೇನ್ ನ ಮಗ. ಸೊ ಕಾಟಸ್ಗೂ ಹ್ಯಾಲಿಗೂ ಹುಟ್ಟಿದ ಮಗನೇ ಆಸಿಸ್. ಸೊ ಇದರಿಂದಾನು ಏಷ್ಯಾಗೆ ಹೆಸರು ಬಂದಿರ್ಬೋದು ಅಂತ ಹೇಳ್ತಾರೆ. ಸೊ ಈಗ ಏಷ್ಯಾ ಪದದ ಅರ್ಥ ಏನಿರ್ಬೋದು ಅಂತ ಕೇಳಿದ್ರೆ, ನಾನು ಆಗ್ಲೇ ಹೇಳ್ದೆ ಗೊತ್ತಾ, ಇದು ಏಗನ್ ಸಿ ಇಂದ ಬಂದಿರ್ಬೋದು ಅಂತ. ಸೊ ಅದ್ರ ಪ್ರಕಾರ ಆಸಿಸ್ ಅಂದ್ರೆ ಮಡ್ಡಿ ಅಥವಾ ಸಿಲ್ಟಿ. ಸೊ ಆಬ್ವಿಯಸ್ಲಿ ಸೀಶೋರ್ ಅಂದ್ರೆ ಮಡ್ಡಿನೇ ಅಲ್ವಾ. ಸಿಮ್ಯಾಂಟಿಕ್ಸ್ ಅಂದ್ರೆ ಸ್ಟಡಿ ಆಫ್ ಲಿಂಗ್ವಿಸ್ಟಿಕ್ ಮೀನಿಂಗ್ ಪ್ರಕಾರ ಅಸು ಅಂದ್ರೆ ಲೈಟ್. ಸೊ ಏಷ್ಯಾ ಈಸ್ಟ್ ಅಲ್ಲಿ ಇರೋದು ಅಂಡ್ ಸನ್ ಆಲ್ಸೋ ರೈಸಸ್ ಇನ್ ದ ಈಸ್ಟ್. ಸೊ ಏಷ್ಯಾ ಅಂದ್ರೆ ದ ಲ್ಯಾಂಡ್ ವಿಚ್ ಗೆಟ್ಸ್ ಲೈಟ್. ಏನೆಲ್ಲ ಇದೆ ಅಲ್ವಾ. ಹೇಗೆ ಈಗ ಏಷ್ಯಾಗೆ ಹೆಸರು ಬರಕ್ಕೆ ಈ ತರ ಹಲವಾರು ಥಿಯರೀಸ್ ಇದೆಯೋ, ಹಾಗೇನೆ ಏಷ್ಯಾಲಿರೋ 48 ಕಂಟ್ರಿಗಳಿಗೂ ಹೆಸರು ಬರಕ್ಕೆ ಹಲವಾರು ರೀಸನ್ಸ್ಗಳಿದೆ. ಅದನ್ನ ನಾವು ಮುಂದೆ ವಿಡಿಯೋಸ್ಗಳಲ್ಲಿ ತಿಳ್ಕೊಳ್ಳೋಣ. ನೆಕ್ಸ್ಟ್ ವಿಡಿಯೋಲಿ ನಾವು ಭಾರತಕ್ಕೆ ಯಾಕೆ ಆ ಹೆಸರು ಬಂತು ಅಂತ ತಿಳ್ಕೊಳ್ಳೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನೆಲ್ನ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಇನ್ಸ್ಟಾ ಹಾಗೂ ಫೇಸ್ಬುಕ್ ಅಕೌಂಟ್ಸ್ನ ಫಾಲೋ ಮಾಡಿ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ದಿಸ್ ಇಸ್ ಸುರಭಿ ಸೈನಿಂಗ್ ಆಫ್.